ಓದ್ಲಿಕ್ಕೆ ಅಕ್ಕ ಕಾಣಲೇ ಅಕ್ಕಿನ ಕೊನೆಗೂ ಇಲ್ಲ, ಹಿತ್ತಲ್ದಾಗಿಲ್ಲ, ಅಡಿಗೆ ಮನೆಯಾಗಿಲ್ಲ, ಎಲ್ಲರೂ ಹೋದಂತಿನ. ಶಿಲ್ಪಕ್ಕ ಶಿಲ್ಪಕ್ಕ ಮೊದ್ಲೇ ಸುಸ್ತಾಗ್ತೈತಿ ಹಂಗ ಹಿಂಗ ಅನ್ನಕತ್ತಿದ್ರು, ಎಲ್ಲರೂ ಹೋದಂತಿನ. ಹೇಳರೆ ಹೇಳ್ಬೇಕು, ರೆಸ್ಟ್ ಮಾಡಕ್ ಹೇಳಿನಿ. ಈ ಕೊನೆಯಾಗ ಏನ್ರ ಅದಾವನ? ಇಲ್ಲೇ ಮಕ್ಕೊಂದ. ಶಿಲ್ಪಕ್ಕ ಶಿಲ್ಪಕ್ಕ ಬಾರತ್ತನಜ. ಯಾಕ? ಅಲ್ಲ, ನೀ ಇಲ್ಲಿ ಬಂದ್ ಮಕ್ಕೊಂಡಿದ್ ನನಗ್ ಗೊತ್ತೇ ಇಲ್ವಾ? ನಾನು ನಿನ್ ಕೊನೆ ನೋಡ್ದೆ, ಅಲ್ಲಿ ಪರ್ಸಲ್ಯಾಗ ನೋಡ್ದೆ, ಅಡಿಗೆ ಮನ್ಯಾಗ ನೋಡ್ದೆ, ಎಲ್ಲಾ ಕಡೆ ನೋಡ್ದೆ, ಮತ್ತೆ ಎಲ್ಲಿ ಇರ್ಲೇ ಇಲ್ಲ. ಎಲ್ಲಿ ಓದ್ಲಿಕ್ಕೆ ಮೊದ್ಲು ಸುಸ್ತಾಗತ್ತಿತ್, ಬೇರೆ ಅನ್ನ ತಿಲ್ಲತ್ ಅನ್ಕೊಂಡೆ. ಅಲ್ಲ, ನಿನ್ ಕೊನೆಗ್ ಬಿಟ್ಟು ಇಲ್ಲಾಕ್ ಮಕ್ಕೊಂದಿ? ಇವ ಏನ್ ಮಾಡ್ಲಿ, ಅದ್ ಹುಡುಗ ಒಂದು ಕಾಡಾಕತ್ತಿತ್ತು, ಅದಕ್ ಹಂಗ ಹಿಂಗ ಮಲಗಿಸಿ ಅಲ್ಲೇ ಬಾಜು ತೆಲ್ದಿನ್ ಬಿಟ್ಟು ಬಂದೆ ನೋಡು. ಒಂದೀಟ್ ಏನ್ರ ತಟ್ಟಂಟ್ಲೆ ಎದ್ದೆ ಬಿಡವ. ನನಗೂ ಮೊದ್ಲೇ ಸುಸ್ತಾಗತೈತಿ, ಎಲ್ಲಿ ಒಂದ್ ಜೊತೆ ಮಾತಾಡ್ಕೊತ ಕುಂದ್ರ ಮಾಡವ ತಲಿಯರು ಒಂದೇ ಸಮ ನುಸಾಕತೈತಿ. ಸಾಕಾಗೈತಿ ನೋಡ್ ನನಗಂತೂ, ಆಗೋಲ್ತು. ಅದ್ರ ಸಂಬಂಧೆ ಬಂದ್ ಇಲ್ಲಿ ಮಕ್ಕೊಂದಿವ. ತೀರಾ ಕಾಡಾಕತ್ತೈತಿ ಅದು ಹುಡುಗ. ಹೌದಾ? ಅದ ನೋಡಿ ಹುಡುಗ ಒಂದ ಮಕ್ಕೊಂದಿಟ್ಬಿಡು ತೆಲ್ದಿ ಬಿಟ್ಟಿ ಬಾಜು. ಮತ್ತ ಈಗ ಹೆಂಗೈತಿ? ಕಡಿಮೆ ಆಗೈತನ? ಮತ್ ಡಾಕ್ಟರ್ ಬಂದಿದ್ದಿಲ್ಲ ಮತ್ ಇವತ್ತ? ಸ್ವಲ್ಪ ಅದರ ಗುಳಿಗೆ ತಗೊಂಡಿನಲ್ಲ, ಅಷ್ಟೇನಿದು ತ್ರಾಸ ಆಗಿಲ್ಲ. ಇಲ್ಲ ಅಂದ್ರ ಕುಂದ್ರಿಸ್ ಬಿಡಲ್ಲ, ನಿಂದ್ರಿಸ್ ಬಿಡಲ್ಲ ಯವ್ವ. ನನಗರೆ ಆದ್ರೂ ತಲಿ ಒಂದ್ ಬಾಳೆ ಹೊಡ್ಯಾಕತ್ತಿತ್ವ, ತಲಿ ಬಾಳ ನೋಸತ್ತೈತಿ, ಏನೇನೋ ಗೊತ್ತಿಲ್ಲ. ಇದು ಮಾಡ್ಬೇಕು. ಮತ್ತೆ ಮಾಮಾರ ಯಾವಾಗ ಬರ್ತಾರ? ಹೋಗ್ ಬರ್ತೀಯನ? ಯವ್ವ ಎಲ್ಲಿಗೆ ಹೋದ್ ಬಿಡವ್ವ, ನೋಡಿದಿಲ್ಲ ನಿನ್ನೆ ಹ್ಯಾಂಗ ಹೊರದೆ ಒದರಾಡಿದ್ಲ ಹತ್ತಿ. ಅಯ್ಯ, ನಮ್ ಕಾಲ್ದಾಗ ಇದೆಲ್ಲ ಇದ್ದಿದ್ದಿಲ್ ಬಿಡು, ಹಾಂಗ ಹಿಂಗ ಅಂತಂದ್ ಸುಮ್ಮನೆ ಆ ಕಡೆ ಆ ದವಾಖಾನಿಗ್ ಹೋಗುದ್ ಬರೋದ್ ಹ್ಯಾಂಗಾರ ಇರ್ಲಿ, ಇವ್ರ ಮನಿಗ್ ಬಂದಿನ್ ಕಿರ್ಕಿರ್ ಮಾಡ್ತಾರಲ್ಲ, ಅದಕ್ಕೆ ಜಡ್ ಬಂದಂಗ ಆಗತ್ತಿದ್ ನನಗ್. ಹೊಳೆ ಮುಳೆ ಅದನ್ನೇ ತಮ್ಮದೇ ಹಳಿ ಪುರಾಣ ಹೇಳ್ಕೊತ ಕುಂದ್ರವ್ರವ್ರು, ನನಗ ಅದಕ್ಕ ಜಡ್ ಬರತೈತಿ. ಹೋಗ್ಲಾರ ಏನ ತನ್ನ ಮನ್ಯಾಗ ಕುಂದ್ರು ಚಲೋ. ಅಯ್ಯ, ಹಂಗಂದ್ ಬಿಡ್ತೀಯ ನೀ? ಅವ್ರಿಗೇನ್ ಗೊತ್ತಾಕೈತಿ, ಬರೀ ತಮ್ದ ಹಳಿ ಕಾಲದ ಹೇಳ್ಕೊತ ಕುಂದಿರ್ತಾರ. ಬಿಟ್ಟಂದ್ರ ಆಮೇಲೆ ಏನ್ರೆ ಒಳಗಿಂದ ಏನ್ ಗೊತ್ತಾಕೈತಿ? ಈಗೆಲ್ಲಾ ಕಾಲ್ ಮೊದ್ಲೇ ಸೂಕ್ಷ್ಮದಾವ್. ದೇವ್ರ ಏನೋ ಒಳ್ಳೇದ್ ಮತ್ ಚಲೋ ಮಾಡ್ಯಾನ ಅಂತಂದ್ರ ಮತ್ ನೀ ಹಂಗ ಹಿಂಗ ಅವ್ರ ಬಗ್ಗೆ ತಲೆ ಕೆಡ್ಸೋದ್ ಕೂತಿಯಲ್ಲ, ಹುಚ್ಚದಿ ನೀನು. ಅದಕ್ಕೆ ಏನ್ ಮಾಡ್ಲಿವ, ನಂಗೂ ಗೊತ್ತಾಗೋಲಿಗೈತಿ. ಏನ್ ಮಾಡುದು ಹೇಳ, ಮತ್ ಹಿಂಗಿರ್ತಾರ ಮನ್ಯಾಗ. ಹಂಗಿರ್ತಾರತ್ತಂದು ನಾ ಹೆಚ್ಚು ಕಮ್ಮಿ ಆದ್ರೆ ಏನ್ ಬರ್ತಾನ ಅತ್ತಿ? ಯಾರು ಬರುದಿಲ್ಲ. ಆಮೇಲೆ ಹಿಂದಗಡೆ ನನಗ್ ತಿಳಿದಿಲ್ಲ, ನೀ ಹೋಗ್ಬೇಕಾಗಿತ್ತ ನಿನ್ ಮೇಲೆ ವಾಪಸ್ ಮುಗಿ ಕುಂದ್ರಸ್ತ. ನಾ ಹೇಳೋದ್ ಕೇಳು, ತಲೆ ಕೆಡ್ಸಬೇಡ. ಅವ್ರ ಹಿಂಗ ತರ ಇವ್ರ ಹಿಂಗ ತರ ತಂದು ಮಾಮಾರ್ ಬಂದಿದ್ದ ದವಾಖಾನಿ ಕರ್ಕೊಂಡ್ ಹೋಗ್ಬಾ. ಅದೇನ್ ರಕ್ತ ಪರೀಕ್ಷೆ ಮಾಡ್ತೀನಿ, ಇದು ಏನೇನ ಅನ್ನಕತ್ತಾರಲ್ಲ ಅದ ಮ್ಯಾಲ ಗುಳಿಗೆ ಕೊಡ್ತೀನಿ ಅಂದಾರಿಲ್ಲ, ಹೋಗ್ ಬಾ. ತಲೆ ಕೆಡ್ಸೋಕ್ ಹೋಗ್ಬೇಡ ನೀನು. ಅಂದಂಗ ಅಲ್ಲಿ ನಿಮ್ ಮನ್ಯಾಗ ಹೇಳಿಯೇನ ಅಲ್ಲಿ ಬೆಳಗಾವ್ದಾಗ? ಎಲ್ಲಿ ವೈನ ಏನು ಹೇಳಿಲ್ಲ, ಫೋನು ಹಚ್ಚಿಲ್ಲ ಅವ್ರಿಗೆ. ಮತ್ತಕಿ ನಮ್ಮ ತಂಗಿ ಸ್ನೇಹ ಹೆಂಗದ ಅನ್ನೋಸುಲ್ಕ ಗೊತ್ತಿಲ್ಲ ನೋಡು. 3 ತಿಂಗಳ ಮ್ಯಾಲೆ ಆಯ್ತು ಆಕಿಂದು ಮದುವೆ ಆಗಿ. ಪಾಪಚ್ಚಿ ಅಲ್ಲಿ ಹೆಂಗದಾಳೋ ಏನೋ, ಒಂದು ಫೋನ್ ಇಲ್ವಾ. ಫೋನ್ ಹಚ್ಚಂಟ್ಲಿ ಅವ್ರ ಅತ್ತಿ ಒದರಾಡ್ಕೊತ ಕುಂದಿರ್ತಾಳತ್ತ. ನಾ ಹಚ್ಚಿಲ್ಲ, ಅವು ಹಚ್ಚಿದಾಗ ಏನ ಅಂದಿಲ್ಲತ್ತ, ಅದಕ್ಕ ನಾನೇ ಹಚ್ತೀನಿ ಬಿಡು ಬೇ ಅಂತ ಅಂದ ಆತಕಿ. ಪಾಪಕ್ಕಿನೂ ಬಾ ಮಾತಾಡೇ ಇಲ್ಲತ್ತ. ಅವನು ಜೀವನ ಎನ್ಸಾಕತೈತವ ಹುಡುಗಿನ, ಹೆಂಗದಾಳ ಏನದ ಒಂದು ಅರ್ಥನೇ ಆಗಲ್ಲ ಐತಿ, ಚಿಂತೆ ಆಗ್ಬಿಟ್ಟೈತಿ ಅನ್ನಕತ್ತಿದ್ಲು. ನಿಮ್ ತಂಗಿ ಬಾಳ ಸಮಾಧಾನ ಅದ, ಅಟ್ಟಿದ್ರ ತೀರಾ ಮುಕ್ಕಿ ನೀರ್ ಕುಡಿತಾರ ಗೊತ್ತನ. ಹಂಗಿದ್ರ ನಡಿದಿಲ್ಲ ಕೈಗ ನೋಡಿ, ಅದಕ್ಕ ಹಂಗ ಮಾಡಾಕತ್ತಾರ. ಯಾಕ? ತಂದೆ ತಾಯಿ ಫೋನ್ ಹಚ್ಚಕ್ಕೂ ಸ್ವತಂತ್ರ ಇಲ್ಲ, ಮಾತಾಡಕ್ ಸ್ವತಂತ್ರ ಇಲ್ಲ. ಇವ್ರಿಗೆ ಅಂದ್ಕೊತ್ ಕೂತ್ರ ಮುಗಿತಲ್ಲ, ಹಚ್ ಮಾತಾಡ್ ನೀನು. ಕಿರ್ಕಿರಿವ ಮಾಡ್ತೀವಿ, ನಾ ಹಚ್ಚುದು ಮಾತ ಅವ್ರ ಜೀವನ ತಿನ್ಕೊತ್ ಕುಂದ್ರದು, ಯಾಕೆ ಹಚ್ಚುನ್ ಬಿಟ್ಟೆ. ಹಂಗ ಅಂದ್ರ ಮುಗಿತಲ್ಲ. ಅಲ್ಲ, ಮತ್ತ ಕಿಮ್ಗಂಡ್ ನೌಕರಿ ಅದಾನ, ಚಲೋ ಅದಾನ, ಅತ್ತಿನೂ ಚಲೋ ಅದ ಅತ್ತೇನ ಅಂದಿದ್ದಿಲ್ಲ? ಹ್ಞೂನವ, ಮತ್ತ ಹಂಗ ಇದ್ರು ಬಂದಾಗರೆ ಮತ್ತ ಹಂಗ ಮಾತಾಡುದು ಹಂಗ ಹಿಂಗ ಇತ್ತು. ಒಳಗಿಂದ ಯಾರಿಗ್ ಗೊತ್ತಾಗಬೇಕು? ಒಳಗಿಂದ ಯಾರಿಗ್ ಗೊತ್ತಾಗೋದಿಲ್ಲ. ಅಕ್ಕಿ ಫೋನ್ ಹಚ್ಚಿ ಏನ್ರಿ ಹೇಳಿದಾಗ ಗೊತ್ತಾಗೋದಿಲ್ಲ. ಅದು ಸುಮ್ಮ ಆಡ್ಕೊಳ್ತಾನ, ಹಂಗ ಮಾಡ್ಯಾರ ಏನ್ ಮಾಡ್ಯಾರ ಗೊತ್ತಾಗಲಾಗೈತಿ. ಮಂದಿ ಕಣ್ಣಿಗೆ ಹೊರಗ್ ಸಮಾಧಾನ ಅಂತ ಕಾಣ್ತಾರ, ಒಳಗ್ ಮಾಡಿದ ಅಕ್ಕಿಗೆ ಗೊತ್ತಲ್ಲ. ಯಾರಿಗ್ ಗೊತ್ತ ಏನ್ ಮಾಡ್ಯಾರ ಏನಿಲ್ಲ. ಅದರ ಹುಡಿ ಒಟ್ಟ ಫೋನೇ ಹಚ್ಚಿಲ್ಲತ್. ನಾನ ಫೋನ್ ಹಚ್ಚಿ ನಮ್ಮ ಅವ್ವಾಗ ಅಪ್ಪ ಹೇಳ ಬರ್ತೀನಿ, ಹೋಗಿ ನೋಡ್ಕೊಂಡಾರ ಬರ್ರಿ ಅಂತಂದ. ವಾತಾವರಣ ಗೊತ್ತಾಕೈತಿ. ಅಷ್ಟ್ ಮಾಡ್ರಿ ಸುಮ್ಮ. ಮಾಮಾರ್ ಬಂದಿದ್ದ, ನೀನು ಹೋಗ್ಬಾ. ಫೋನ್ ಹಚ್ಚಿ ನಿಮ್ಮ ಅವ್ವರಿಗೆ ಹೇಳ, ದೊಡ್ಡವರಿಗೆ ತಪ್ಪಕೈತ್ ಬಿಟ್ರೆ. ಆಯ್ತು ಹೇಳ್ತೀನಿ. ಎಲ್ಲಾ ಕೆಲಸ ನಿಮ್ಗೆ ಬಿದ್ದೈತೆ ಪಾಪ. ನೀನೇ ಮುಂಜಾನೆ ಬಡ್ದಾಡತ್ತಿ, ನಾರೇ ಮಕ್ಕೊಂಡ್ ಬಿಟ್ಟಿನಿ. ಅಯ್ಯ ಇರ್ಲಿ ಬಿಡು, ಏನಾಗುದಿಲ್ಲ. ನನಗ ಆರಾಮಿಲ್ಲದಾಗ ನೀ ರಗಡ್ ಸರ್ತಿ ಮಾಡಿ ಅಲ್ಲನ, ಏನ ಮತ್ ಹಿಂಗ ಸಂದರ್ಭ ಬಂದಾಗ ನಾನು ಮಾಡಿರ್ತೀನಿ ಅಷ್ಟೇವ. ಮತ್ತೇನಾದ್ರು ಇದ್ರ ಸೀರೆ ಮ್ಯಾಚಿಂಗ್ ಬ್ಲೌಸ್ ತೋತ್ನಂದೆಲ್ಲ, ಹೋಗಿ ಬಂದೇನ? ಹೋಗಿ ಬಾ, ಎಲ್ಲ ಮುಗ್ದಿಂದ. ನನಗ ಸುಟ್ಟುದಾಗಲ್ವಾ ಬಿಸಿಲಾಗ, ಬಾ ಸುಸ್ತಾಗತೈತಿ ನನಗ. ಹೋಗಿ ಬಾ, ಹೋಗಿ ಆ ಸೀರೆನ ತಗೊಂಡ್ ಹೋಗಿ ಅದನ್ನ ಮ್ಯಾಚಿಂಗ್ ತಗೊಂಬಾ. ಯಾರ್ದ ಫಂಕ್ಷನ್ ಐತಿ ನಿಮ್ಮ ಮನಿ ಕಡೆ, ಹೋಗ್ಬೇಕನ್ನತ್ತಿದ್ದೆಲ್ಲ. ಅದೇವ ಹೋಗ್ಬೇಕನ್ನಕತ್ತೀನಿ. ಈಗ ಒಂದೀಟ್ ಅಲ್ಲಿ ಇಲ್ಲಿ ಕಾಣ್ಲಿಕ್ಕಂದ್ರೆ ಎಲ್ಲಿ ಹೋಗಿದ್ದಿ ಏನ್ ಮಾಡಿದ್ದಿ ಹಿಂಗತ್ತು ವೈರಾಕೊತ್ ನಿಂತು ಬಿಡ್ತಾ. ಹೆಚ್ಚಿನಕ್ಕೆ ಆಗೈತಿವ ಈ ಮನ್ಯಾಗ ಜೇಲ್ದಾಗ ಹಾಕ್ದಂಗ ಆಗ್ಬಿಟ್ಟೈತಿ. ಒಟ್ಟಟ್ಟೆ ಎದಕ್ಕೆದಕ್ಕೂ ಸ್ವತಂತ್ರ ಸಾಕಾಗೈತಿ. ಯಾಕ್ರೆ ಮದುವೆ ಆಗಿ ಬಂದ್ಯಾ ಅನ್ನತ್ತಿದ್ ನಾ ಅಂತೂ. ಎಷ್ಟೊತ್ತನ ತಿಲ್ ಕೂತ್ರ ಕುಂದ್ರ ಬಾ.
ಇಲ್ಲ ಮಾತಾಡ್ಸಿದ್ರಂಗ ಮಾತಕ್ಕವು ನೀರಷ್ಟು ಮಾಡ ಬರ್ತೀನಿ. ಯಪ್ಪ ಅದೇನ್ ಫಂಕ್ಷನ್ ಏನೋ ಈ ಸೆಕ್ಕಿ ಒಳಗಿಂತ ಸೀರೆ ಉಟ್ಕೊಂಡು ಹೋಗುದು. ನಾನು ಜನ್ಮದಾಗೆ ಸೀರೆ ಉಟ್ಕೊಂಡಿಲ್ಲ. ನಾ ಸುಮ್ ಡ್ರೆಸ್ ಹಾಕೊಂಡ್ಲೆ ಹೋಗ್ಬಿಡ್ತಿದ್ದೆ. ಸೀರೆ ಉಟ್ಕೋ ಅದು ಇದು ಆ ದೇವ್ರೆ ಮದ್ವೆರೆ ಯಾಕದೆ ಅನ್ಸಕತ್ತಿದ್. ಮುಂಜಾನೆ ಜಲ್ದಿ ಹೇಳುದು, ಅಡಿಗೆ ಮಾಡುದು, ಇಲ್ಲಾರ್ದು ಕೆಲ್ಸ ಕಲ್ತ್ಕೊಂಡ್ ಮಾಡುದು. ಆರಾಮ್ ನಮ್ಮವ್ವ ಮಾಡಿ ಹಾಕ್ತಿದ್ಲು, ತಿಂತಿದ್ದೆ, ಆರಾಮ್ ಮುಕ್ಕೋತಿದ್ದೆ, ಹೇಳ್ತಿದ್ದೆ. ಇಲ್ಲಿ ನೋಡಿ ಯಾವ್ದಕ್ಕೂ ಸ್ವತಂತ್ರ ಇಲ್ಲ. ಯಾರ ಏನ್ರಿ ಅಂದಾರ ಪಟ ಪಟ ಹೇಳುದು. ಮತ್ತ ಮಂದಿ ಮುಂದ ಇಲ್ಲೇನ್ ಕಡಿಮೆ ಐತಿ ಹಂಗಿಂಗ ದೊಡ್ಡ ದೊಡ್ಡ ಭಾಷಣ ಬೀಳ್ತಾಳ. ಮತ್ ಅಲ್ಲ ಈ ಬಂದಾಗರೆ ಎಷ್ಟು ಸಮಾಧಾನ ಮಾತಾಡುದು ಹ್ಯಾಂಗ ತಿದ್ಲ ನಮ್ಮ ಅತ್ತಿ. ಈಗರ ಹಿಂಗ ಉಲ್ಟಾ ಹೊಡೆದ್ ಬಿಟ್ರಲ್ಲ. ಮದ್ವೆ ಆಗುತ್ತಾನ ಸುಮ್ಮ ಅದಾರ ಏನ ಗೊತ್ತಾಗೋಲ್ತ ನನಗ. ಇದು ಹಿಂಗ ಕೂತ್ರ ಆಗುದಿಲ್ಲ. ಹೆಂಗು ನಂದು ಬಿಕಾಮ್ ಮುಗ್ದೈತಿ. ಮುಂದ ಹಚ್ಚಿದ್ರೆ ಹಚ್ಬೇಕು, ಇಲ್ಲಾಂದ್ರೆ ಯಾವ ಅಪ್ಲಿಕೇಶನ್ ಜಾಬಿನ್ ಹಾಕ್ಬೇಕು ನಾನು. ಹಿಂಗ್ ಕೂತ್ರ ಮುಗಿದ್ ಹೋಯ್ತು. ಇವ್ರು ಏನು ನನಗ ಮುಂದ್ವರ್ಸಕ ಬಿಡುದಿಲ್ಲ. ನನ್ ಕಾಲ್ ಮೇಲೆ ನಾನು ನಿಂದಿರ್ಬೇಕು. ಯಾಕಂದ್ರೆ ಇವ್ರು ನೋಡಿದ್ರ ನನ್ ಜೀವನ ಅಂತ ಸುದ್ದ ಆಗುದಿಲ್ಲ. ಗಂಡರೇ ಒಳ್ಳೆವನ ಆ ಒಂದು ಪೂರ ಏನ ಒಟ್ಟ ಏನು ಗೊತ್ತೇ ಆಗಲಾಗೈತಿ. ಅವ್ವ ಅಪ್ಪನ ಜೊತೆ ಮಾತಾಡಿ ಎಷ್ಟು ದಿನ ಆಗೋಯ್ತು. ನನಗ್ ಬಾಳ ಆಗಕತ್ತಾರ. ಫೋನ್ ಹಚ್ಚಕ್ಕೂ ಸ್ವತಂತ್ರ ಇಲ್ಲ. ಮಾತಾಡ್ತೀನಿ, ನನ್ ಗಂಡ್ ಬಂದಿಂದ ಮಾತಾಡ್ತೀನಿ. ಇಪ್ಪತ್ತನ ಒಳಗೆ ಹೋಗಿ ಕೂತಾಳ, ಇನ್ನ ರೆಡಿ ಆಗಿಲ್ಲ, ಈಕಿ ತಯಾರಾಗಿಲ್ಲ. ಸ್ನೇಹ ಸ್ನೇಹ ತಯಾರಾಗಿದೆ ಇಲ್ಲ? ಬಾಜುಕಿನವ್ರು ಬಂದಿರ್ತಾರೆ, ಹೋಗ್ಬಾ ಅವ್ರು ಜೋಡಾಗ್ತಾರೆ. ಅರ್ಶಿನ ಕುಂಕುಮ ಕೇಳ್ತಾರ. 20 ತಾಸು ಹೋಗಿ ನೋಡಿ ಒಳಗೆ ತಯಾರಾಗಿ ನಿತ್ತಿ ಪಟ ಪಟ ಬರ್ಬೇಕ ಬೇಡ. ಆ ಬಾಜುಕಿನವ್ರು ಬಂದ್ ಕೂತಾರ ಅಲ್ಲಿ. ಆಯ್ತಾಡು ಕರ್ಕೊಂಡ್ ಹೋಗುವ ಸಸಿನ ಅಂತ ಹೇಳಿ ಬಂದ್ ಕೂತಾರ. ಇನ್ನ ಇಲ್ಲೇ ಕೂತಿಲ್ಲ, ಸೀರೆ ಉಟ್ಕೊಂಡ್ ತಯಾರಾಗಿನು. ಕೂದ್ಲ ಚಂದ ಕಟ್ಕೋಬೇಕ ಬೇಡ? ಕೂದ್ಲ ಬಿಟ್ಕೊಂಡ್ ಏನ್ ಹೊಕ್ಕಿ? ಕೂದ್ಲ ಕಟ್ಟುವ ಚಂದ ಕುಂಕುಮ ಹಚ್ಚುವ ನನಗೆ ಹೋಗು. ಏನ್ ಮಾತಾಡ್ಕೊತ ಕೂತಿದ್ದೆ ಒಳಗೆ. ಹೆಂಗು ಈಗ ಚಾನ್ಸ್ ಸಿಕ್ಕೈತೆ ತಂದು. ಇಲ್ರಿ ಐತ್ರಿ ನನಗ ಸೀರೆ ಒಂದು ಉಟ್ಕೊಳಕ್ ಬರಲ್ಲಲ್ರಿ, ಹಂಗಾಗಿ ಲೇಟ್ ಆಯ್ತ್ರಿ. ಈಗ ಅದ ಉಟ್ಕೊಂಡ್ ನಿಂತಿದ್ದೆ, ನೀವು ಬಂದ್ರಿ. ಸುಳ್ಳು ಹೇಳ್ಬೇಡ ನನ್ನ ಮುಂದೆ. ಏನ್ರಿ ಫೋನ್ ಹಚ್ಚಿ ಮಾತಾಡ್ಕೊತ ಕೂತಿದ್ದೆ ನಿಮ್ಮ ಮನೆಗಿನವ್ರ ಜೊತೆ? ಇಲ್ರಿ ನಾ ಏನ್ ಫೋನ್ ಹಚ್ಚಿಲ್ರಿ. ಆಯ್ತಾಯ್ತು ಹೋಗ್ಬಾ, ಅವ್ರು ಕೂತಾರ. ಅಲ್ಲಿ ಹೋಗಿ ಬಾಳತನ ಅವ್ರ ಮನೆ ಇವ್ರ ಮನೆಗೆ ಇವ್ರ ಜೊತೆ ಕುಂದ್ರಾಕ್ ಹೋಗ್ಬೇಡ. ಏನ್ ಕೆಲಸ ಇರ್ತೈತೆ ಅದು ಮುಗಿಸೋದು ಬರುದು. ಆ ಹೆಣ್ಮಕ್ಳ ಜೊತೆ ಬಾಜು ಹೆಣ್ಮಕ್ಳ ಜೊತೆ ಅವ್ರ ಜೊತೆ ಇವ್ರ ಜೊತೆ ಕುಂದ್ರಂಗಿಲ್ಲ ನೋಡಿ. ಈಗ ಹೇಳಿನಿ, ಅವರು ಸರಿ ಇಲ್ಲ. ಏನಿಲ್ಲ ಬರ್ದು ಸುಮ್ಮನೆ ತಲೆ ತುಂಬ್ತಾರ. ಹೋ ಹ್ಞೂ ರೀ ಆಯ್ತು. ಹೋಗಿ ಅಲ್ಲೇ ಹರಟಿ ಹೊಡ್ಕೊತ ಕೂತ್ರ ತಂದು ಕುಂದ್ರಬೇಡ. ಮತ್ ಬಂದು ಅಡ್ಗೆ ಮಾಡ್ಬೇಕು ಮಧ್ಯಾಹ್ನದ. ನೆನಪೈತೆ ಇಲ್ಲ? ಹೋಗು. ಅಲ್ಲ ಇದು ನನ್ನ ಮಗಳು ಸ್ನೇಹ. ಮದುವೆ ಹೋದಾಗ ನಿಂದ 1 ಸತಿ 2 ಸತಿ ಫೋನ್ ಹಚ್ಚಿ ತಟ್ಟಿ ಒಟ್ಟ ಫೋನ್ ಹಚ್ಚಿಲ್ಲಲ್ಲ. ಏನಂತ ತಿಳ್ಕೊಬೇಕಲ್ಲ. ಇಲ್ಲ ನಾವೇ ಯಾವಾಗ ಏನ್ ಹೋಗಿರ ಬರ್ಬೇಕು ಒಂದು. ನಾನೇ ಹೆಚ್ಚ ಕೇಳ್ತೀನಿ ತಡಿ. ಫೋನ್ ಬಂತಲ್ಲ ಯಾರ್ದು? ಏನ್ರಿ ಅವ್ರಿಗೆ ಫೋನ್ ಹಚ್ಚಾನ? ಈಗ ಮಾತಾಡಕ್ಕೂ ಆಗುದಿಲ್ಲ. ಯಾರ ಫೋನ್ ಬರತೈತಲ್ಲ ಯಾರ್ದು? ಏನ್ರ ಹಚ್ಚಿದ್ದೆ ನಿಮ್ಮವರಿಗೆ? 5 ನಿಮಿಷ ಬಿಟ್ಟು ಹಚ್ತೀನಿ ಅಂತ ಏನ್ರ ಅಂದಿರ್ಬೇಕು. ಅದಕ್ಕೆ ಹಚ್ಚಾರನ. ಫೋನ್ ಎಬ್ಸು, ಸ್ಪೀಕರ್ ಇಡೋದನ್ನ. ಇಲ್ರಿ ಇತ್ರಿ ನಾ ಏನ್ ಹಚ್ಚಿದ್ದಿಲ್ರಿ. ಇರೋ ಲೆಕ್ಕ ಎಬ್ಬಸಿ ಫೋನ್ ಎಬ್ಸ್ ಮಾತಾಡ. ಹಲೋ ಹಲೋ ಅವ್ವ ಆರಾಮದಿಯಾ? ಹ್ಞೂ ನಾವ ಮಗಳ ಆರಾಮದಿ ನೋಡು. ಅಲ್ಲ ನಾನೇ ಹಚ್ಚಿದಾಗ ನೆನಪಾದ್ನೆ ನಿನ್ ತಾಯಿ. ಹೋದಾಗ ನಿಂದ ಒಂದು ಫೋನ್ ಇಲ್ಲ ಏನಿಲ್ಲ. ಅಲ್ಲ ಆರಾಮರಿ ಅದಿಯಾ ಇಲ್ಲ ಹೆಂಗದಿ? ಆರಾಮಿಲ್ಲ ರೀ, ನಾನು ಕಿರ್ಕಿರ್ ಮಾಡತ್ತೀವೇನ? ಹ್ಞೂ ಬೇ ಏನ್ ತೊಂದ್ರೆ ಇಲ್ಲ ಆರಾಮದೀನಿ. ಇಲ್ಲೇ ಬಾಜು ಮನೆ ಅರ್ಶಿನ ಕುಂಕುಮಕ್ಕೆ ಹೇಳಿದ್ರ ಹೊಂಟಿದ್ದೆ. ಕರೆನ್ಸಿ ಇರ್ಲಿಲ್ಲ, ಅದಕ್ಕೆ ಹಂಗಾಗಿ ಹಚ್ಚಲಿಲ್ಲ. ಇಲ್ಲ ಹತ್ತಿರದಾರ ಕೊಡ್ತೀನಿ ಮಾತಾಡ. ಓಹೋ ಅವ್ರ ಹತ್ತಿರಾನ? ಅಲ್ಲ ಮಗಳ ಜೊತೆ ಮಾತಾಡಕ್ಕೂ ಸ್ವತಂತ್ರ ಇಲ್ಲಾರ್ದಂಗ ಆಗಿತ್ತು ನೋಡು. ಚಂತನ ಬೆಳತನ ಕಣ್ಣು ಮುಂದೆ ಸೊಸಿ ನೋಡ್ಕೊತ ಕೂತಿರ್ತಾಳ. ತನ್ನ ಮಕ್ಕಳ ಜೊತೆ ಮಾತಾಡ್ತಾಳ. ನನ್ನ ಮಗಳು ಸ್ವತಂತ್ರ ಇಲ್ಲಾರ್ದಂಗ ಮಾಡಿದ್ನ. ಒಳಗೆ ಕೊಟ್ಟು ಕೂತೆ. ಏನಾಗೈತಿ ಏನೋ ಅಂಜನ್ಸ್ಕೊತ್ ಮಾತಾಡತೈತಿ. ಹಲೋ ರೀ ಬೇಗ ಆರಾಮದಿರಿ? ಆರಾಮದೇವ. ನೀವ್ ಆರಾಮದಿರಲ್ಲ? ಆರಾಮದೇವ್ರಿ. ಒಟ್ಟ ಹುಡುಗಿ ಫೋನೆ ಹಚ್ಚಿಲ್ರಿ. ಅದಕ್ಕ ಮತ್ತೇನು ಗೊತ್ತಾಗಲ್ಲ ಐತಿ. 1-2 ಸತಿ ಏನ ಹಚ್ಚಿದ್ಲು ಮುಗಿತ್ತು. ಆರಾಮದಾಳ ಇಲ್ಲ ಏನೋ ಎತ್ತ ಮತ್ತ ತವ್ರ ಮನೆಯವ್ರ ಚಿಂತೆ ಆಗುದಿಲ್ರಿ. ಕೊಟ್ಟು ಕೂತ್ ಬಿಟ್ಟವ್ ಸುಮ್ಮ. ಅಯ್ಯ ಇಲ್ಲೇನ್ ಕಡಿಮೆ ಐತ್ರಿ. ನಿಮ್ಮ ಮಗಳು ಮನಾರ ರಾಣಿ ಗತಿ ಅದಾಳ. ತಂದ ಕೈ ತನ್ನ ಬಾಯಿ. ಯಾರ ಏನ್ ಇದೈತಿ ಅದ್ಯಾಕ್ ಚಿಂತೆ ಮಾಡ್ತಿರ್ ಬಿಡ್ರಿ. ಅಟ್ ಆರಾಮಿದ್ದಲ್ಲೇ ಫೋನ್ ಹಚ್ಚಿಲಕ್ಕಿ. ಅದಕ್ಕ ತಲೆ ಕರ್ಸಾಕ್ ಹೋಗ್ಬೇಡ. ಆರಾಮೇ ಅದ, ಏನ್ ಅಂತದೇನಿಲ್ಲ. ಹೋಗುವ ಅವ್ರ ಕಾಯಕತ್ತಾರ. ಅಲ್ಲಿ ಬಾಜು ಮನೆಗಿನವ್ರು ಬಂದಾರ್ರಿ. ಆಕಿ ಅರ್ಶಿನ ಕುಂಕುಮ ಕೊಟ್ಟಾಳ. ಮತ್ ಹಚ್ತೀನಿ ಮತ್ ಫೋನ್ ಇಡ್ಲೇ. ಹಲೋ ಕಟ್ ಮಾಡಿಟ್ರಾಯ್ತು. ಹಂಗ ಬಿಟ್ರ ಹಂಗ ಹಚ್ಕೊತಿರ್ತಾರ. ಇದೇಂತ ಹೆಣ್ಮಗಳ? ಅಯ್ಯ ನನ್ ಮಗಳ ಜೊತೆ ನನಗ್ ಮಾತಾಡಕ್ ಸ್ವತಂತ್ರ ಇಲ್ಲನ? ಅಲ್ಲ 1 ಸರ್ತಿ ಹೋಗಿ ಬರಬೇಕಾಗಿತ್ತು. ಅಲ್ಲ ತಮ್ಮ ಮಕ್ಕಳ ಜೊತೆ ತಾವು ಮಾತಾಡ್ತಾವ ಚಂತಾನೆ ಹೇಳ್ತಾನ. ನಮ್ ಮಗಳ ಜೊತೆ ಮಾತಾಡಕ್ ನಮಗ್ ಸ್ವತಂತ್ರ ಇಲ್ಲ. ಏನ್ ಇವ್ರ ಮನೆ ಮೊದಲು ಇವ್ರ ಮನೆಗೆ ಸಸಿ ಆಗ್ಯಾವನ? ನನ್ನ ಮಗಳಕ್ಕಿ ಮೊದಲ, ಆಮೇಲೆ ಇವ್ರ ಮನೆ ಸಸಿ ಮಾತಾಡ್ತಾವ. ಅದಕ್ಕೇನ್ ಈಕಿ ಮಾತಾಡೋದ್ರ ಮೇಲೆ ಗೊತ್ತಾಗತೈತಿ ನೋಡಿ ಈಗ 2 ಜೀವ ತಿನ್ನಾಕತ್ತ ಅನ್ನೋದು. ಅದು ಪಾಪ ಅಂಜಿ ಕೂತೈತೇನ. ಹಿಂಗಾದ್ರೆ ನಡೀದಿಲ್ಲ. ಹೋಗಿ ಬರ್ತೇವೆ ಒಂದ್ಸರಿ. ಏನ್ ತೀರಾ ಏನ್ ಅಟ್ಟ ಇದೇನು? ನಾವೇನ್ ನಮ್ಮ ಮಕ್ಕಳನ್ನ ಏನ್ ಬೇಕಾ ಬಿಟ್ಟು ಕಳ್ಸಿರ್ತೇವೆ ಇವ್ರ ಮನೆಗೆ? ಹೋಗು ನೋಡ್ಕೊತ ಕುಂದ್ರಬೇಡ. ಅಲ್ಲಿ ಕೂತಾರ ಹೊರಗೆ ಎಷ್ಟೊತ್ತನ ಕಾಯಿಸ್ತೀವ್ರನ್ನ. ಹೋಗು ಬಡ ಅರ್ಶಿನ ಕುಂಕುಮ ತಗೊಂಡ್ಬಂದು ಮತ್ತ ಅಡಿಗೆ ಮಾಡು ಮಧ್ಯಾಹ್ನದ. ಮತ್ತೀಗ ನಾನು 1-1:30 ಅಂದ್ರೆ ಊಟ ಬೇಕು ನನಗ. ಆಯ್ತ್ರಿ ಬಿಟ್ರ ಹಂಗೆ ಮಾತಾಡ್ಕೊತ ಕುಂದಿರ್ತಾರ. ಇಲ್ಲ ಬಾರ್ದು ಅದನ್ನ ಇದನ್ನ ತುಂಬಿಸ್ತಾರ ತಲೆಯಾಗ. ತಡಿ ನನ್ ಮಗಳ ಜೊತೆ ಮಾತಾಡಿ 4 ದಿನ ಆಯ್ತು ನೋಡು. ಪಾಪ ಹೆಂಗೈತೇನ
ಹಚ್ತೀನಿ ಫೋನ್ ಹಚ್ಚಿ ಮಾತಾಡ್ತೀನಿ. ಪಾಪ ಅದ ಕೆಲಸ ಬಾಳ ಆಕೈತಿ, ಒಂದ್ 4 ದಿನ ಕರ್ಸೋಬೇಕಾಗೈತಿ. ಇಲ್ಲರ ತವ್ರ ಮನ್ಯಾಗ ಆರಾಮಿತ್ತು ಹೋಗ್ಲಕ್. ಚಂತನ ಬೆಳತನ ಬರೀ ಕೆಲಸ ಮಾಡೋಕೆ ದಬ್ಬತಿತ್ತವ್ರ ಹಚ್ಚಿ. ಏನು ರೆಸ್ಟ್ ಸಿಗುದಿಲ್ಲ, ಪಿಸ್ ಸಿಗುದಿಲ್ಲ. ಪಾಪ ನನ್ ಮಗಳು. ಮೊಮ್ಮಕ್ಕಳು ಒಂದಿಟ್ಟು ಕರ್ಸೋಬೇಕಾಗಿತ್ತು, ಬಂದೇ ಇಲ್ಲ ಅವು ಸೂಟಿಗೆ. ಒಂದ್ 4 ದಿನ ಬಂದ್ ಹೋಗತ್ ಹೇಳ್ಬೇಕು ನನ್ ಮಗಳಿಗೆ ಮೊಮ್ಮಕ್ಕಳಿಗೆ. ಹೇಳ್ತೀನಿ ತಡಿ.